ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಒಂದು ದೊಡ್ಡ ಚರ್ಚೆಗಳು ಅವತ್ತಿನಿಂದ ಇವತ್ತಿನ ತನಕ ನಡೀತಾ ಇದೆ. 2.5 ವರ್ಷದ ನಂತರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ? 2.5 ವರ್ಷ ಸಿದ್ದರಾಮಯ್ಯ, 2.5 ವರ್ಷ ಡಿ ಕೆ ಶಿವಕುಮಾರ್, ಈ ರೀತಿ ಏನಾದರೂ ಒಂದು ಒಪ್ಪಂದ ಆಗಿದೆಯಾ ದೆಹಲಿಯಲ್ಲಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಮತ್ತು ಅದು ಬಹುತೇಕ ನಿಜ ಅನ್ನುವಂಥ ರೀತಿಯಲ್ಲಿ ಕೂಡ ಮಾತುಕತೆಗಳಾಗ್ತಾ ಇತ್ತು. ಈಗ ಏಕಾಏಕಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಆಗ್ತಾರಾ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕೆ ಬಂತು ಈ ಮಾತು? ನೋಡಿ, ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಓರ್ವ ಕೆಚ್ಚೆದೆಯ ಹೋರಾಟಗಾರ ರಾಜಕೀಯದಲ್ಲಿ. ಡಿ ಕೆ ಶಿವಕುಮಾರ್ ಹೇಳುವ ಹಾಗೇನೆ ಅವರೋರ್ವ ಸಿದ್ಧಾಂತಬದ್ಧ ನಾಯಕ. JDSಗೂ BJPಗೂ ಕೂಡ ಅಥವಾ JDSಗೂ ಕೂಡ ಅವರ ಸಿದ್ಧಾಂತಬದ್ಧತೆಯನ್ನು ಪ್ರಶ್ನೆ ಮಾಡೋದಕ್ಕೆ ಭಾಳ ಕಷ್ಟ ಆಗುತ್ತೆ. ಯಾವುದೇ ಸಂದರ್ಭದಲ್ಲಿ ಬನ್ನಿ ಸದನದಲ್ಲಿ ಮಾತಾಡ್ತೀನಿ ಅಂತ ಉತ್ತರ ಕೊಟ್ಟಾಗ ಅವರು ಕೊಡುವಂಥ ಉತ್ತರಗಳಿದೆಯಲ್ಲ, ವಿರೋಧ ಪಕ್ಷಗಳು ಕೂಡ ಥರ ನಡುಗೋಗ್ಬಿಡ್ತದೆ. ಆದರೆ ಕಳೆದ ಹಲವಾರು ದಿನಗಳಿಂದ ಅಧಿವೇಶನ ನಡೀತಾ ಇದೆ. ಸಿದ್ದರಾಮಯ್ಯ ಒಂದು ರೀತಿಯಲ್ಲಿ ಮುಜುಗರಕ್ಕೆ ಒಳಗಾದ ರೀತಿಯಲ್ಲಿ, ಉದ್ವೇಗಕ್ಕೆ ಒಳಗಾದ ರೀತಿಯಲ್ಲಿ, ಯಾವುದೋ ಒಂದು ರೀತಿಯಲ್ಲಿ ಸಪ್ಪೆಯಾಗಿ ಕಾಣ್ತಾ ಇದ್ದಾರೆ. ಆ ಹಿಂದೆ ಕೊಡ್ತಾ ಇರುವಂತಹ ಉತ್ತರಗಳು, ಟಕ್ಕರ್ಗಳು ಕಾಣ್ತಾ ಇಲ್ಲ. ವಿಶೇಷವಾಗಿ ಮೂಡ ಮತ್ತು ವಾಲ್ಮೀಕಿ ಹಗರಣದ ವಿಚಾರದಲ್ಲಿ. ಹೀಗಿರುವಾಗ ಒಂದು ವೇಳೆ ಅಲ್ಲಿ ಎರಡೂ ಕಡೆ ಕೂಡ ದಲಿತರ ದುಡ್ಡು ಮತ್ತು ದಲಿತರ ಜಮೀನು, ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಬರುತ್ತೆ ST, ಮತ್ತು ಜಮೀನು ವಿಚಾರಕ್ಕೆ ಬಂದಾಗ ಅದು ದಲಿತರ ಜಮೀನನ್ನು ತಗೊಂಡಿದ್ದಾರೆ ಅನ್ನುವಂಥ ಆರೋಪಗಳು ಜಾಸ್ತಿ ಆಗ್ತಾ ಇದೆ. ಇದು ಕೇಂದ್ರಕ್ಕೂ ಕೂಡ ತಲೆನೋವುವಂಥ ಸಾಧ್ಯತೆ ಇದೆ. ವಾಲ್ಮೀಕಿ ಹಗರಣ ವಿಚಾರದಲ್ಲಿ ಅಷ್ಟು ದೊಡ್ಡ ತಲೆನೋವು ಇಲ್ಲ, ಯಾಕೆಂತಂದರೆ ಅಲ್ಲಿ ಪಾರ್ಟಿಗಾಗಿ ಶ್ರಮಿಸ್ತಾ ಇರುವಂಗೆ ಕಾಣ್ತಾ ಇದೆ. ಆದರೆ ಮೂಡ ವಿಚಾರದಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂಗೆ ಕಾಣ್ತಾ ಇದೆ. ಒಂದು ವೇಳೆ ಮಲ್ಲಿಕಾರ್ಜುನ ಖರ್ಗೆ ತಮ್ಮ 82ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಾಗ ಸದಾಶಿವನಗರದ ನಿವಾಸದ ಬಳಿ ನೆರೆದಿದ್ದ ಬೆಂಬಲಿಗರು ಖರ್ಗೆ ಮುಂದಿನ ಮುಖ್ಯಮಂತ್ರಿ ಅಂತ ದೊಡ್ಡ ಮಟ್ಟದಲ್ಲಿ ಘೋಷಣೆ ಕೂಗಿದರು. ವಿಷಯ ಇಷ್ಟೇ ವೀಕ್ಷಕರೇ, ಇದರ ನಡುವೆ ಒಂದು ವೇಳೆ 50-50 ಅಲ್ಲದೆ ಕುರ್ಚಿ ಬಿಡುವಂಥ ಪರಿಸ್ಥಿತಿ ಬಂದರೆ ಸಿದ್ದರಾಮಯ್ಯನವರ ನಂತರ ಮುಖ್ಯಮಂತ್ರಿ ಸ್ಥಾನಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಹೆಸರು ಪ್ರಸ್ತಾಪ ಮಾಡಿ ಅಂತ ಕಾಂಗ್ರೆಸ್ನ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಲಹೆ ನೀಡಿದ್ದಾರೆ ಅಂತ ಒಂದು ಗುಸುಗುಸು ಕೇಳಿ ಬರ್ತಾ ಇದೆ. ಇದು ರಾಜಕೀಯ ಪಡಸಾಲೆಯಲ್ಲಿ ನಿಜ. ಬನ್ನಿ, ಏನದು ವಿಚಾರ? ಯಾಕಿದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ? ಖರ್ಗೆಗೆ ಹಾಗಿದ್ರೆ CM ಪಟ್ಟ ಡಿ ಕೆ ಶಿವಕುಮಾರ್ಗಿಂತ ಮೊದಲು ಒಲಿದು ಬರುತ್ತಾ? ವಾಲ್ಮೀಕಿ ನಿಗಮ ಮತ್ತು ಮೂಡಾ ಹಗರಣದಿಂದ CMಗೆ ಸಂಕಷ್ಟ ಉಂಟಾಗಿದೆಯಾ? ವಾಲ್ಮೀಕಿ ಹಗರಣದಲ್ಲಿ ಯಾವುದು? ಚುನಾವಣಾ ನೀತಿ ಸಂಹಿತೆ ಇದ್ದಾಗ ಹಣಕಾಸು ಹೇಗೆ, ದುಡ್ಡು ಹೇಗೆ ಅಲ್ಲಿಗೆ ಹೋಯಿತು, ಮತ್ತು ಆರ್ಥಿಕ ಸಚಿವಾಲಯದಿಂದ ದುಡ್ಡು ಹೋಗುವಾಗ ಅದರ ಮುಖ್ಯಸ್ಥರಾಗಿರುವಂಥ ನಿಮಗೆ ಮಾಹಿತಿ ಇರಲಿಲ್ವಾ? ಇನ್ನು ಮೂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಜಮೀನು ತಗೊಂಡಿದ್ದೀರಿ, ಎಷ್ಟು ಜಮೀನಿಗೆ 14 ಸೈಟ್ಗಳನ್ನು ಪಡ್ಕೊಂಡಿದ್ದೀರಿ, ಅದೆಲ್ಲವೂ ಕೂಡ ಹಳೆದಾಗೋಯ್ತು ನನ್ನ ಪ್ರಕಾರ. ಯಾಕೆಂದರೆ ಇಂಥದ್ದು ಅನೇಕ ಎಲ್ಲ ರಾಜಕಾರಣಿಗಳು ಮಾಡಿದ್ದಾರೆ ಮತ್ತು ಮೂಡಾದಲ್ಲಿ ಅದರ ಬಗ್ಗೆ ಬಯಲಾಗಿದೆ. ಆದರೆ ಆ ಮೂಲ ಜಮೀನಿದೆಯಲ್ಲ, ಅದು ದಲಿತರ ಜಮೀನು ಅಂತ ಹೇಳುವಾಗ ಕೆಲವು ಕಿರಿಕಿರಿಗಳು ಉಂಟಾಗುತ್ತೆ. ಇವುಗಳಿಗೆ ಉತ್ತರ ಕೊಡಲಾಗದೆ ಪರಿತಪಿಸ್ತಾ ಇದ್ದಾರಾ ಸಿದ್ದರಾಮಯ್ಯ? ಕಲಾಪ ಆರಂಭ ಆದಾಗಿನಿಂದಲೂ BJP ನಾಯಕರದ್ದೇ ಪ್ರತಾಪ ಜಾಸ್ತಿ ಆಗ್ತಾ ಇದೆ. 2 ಬಾರಿ ಉತ್ತರ ಕೊಡೋದಕ್ಕೆ ಎದ್ದು ನಿಂತರು ಮುಖ್ಯಮಂತ್ರಿಗಳು, ಬಿಡಲೇ ಇಲ್ಲ, ಉತ್ತರ ಕೊಡಲಿಕ್ಕೆ ಆಗಲೂ ಇಲ್ಲ ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯನವರ ಪ್ರತಿ ಮಾತಿಗೂ ಪ್ರತಿಪಕ್ಷಗಳು ಅಡ್ಡಗಾಲು ಹಾಕ್ತಾ ಇತ್ತು. ಒಂದಲ್ಲ ಒಂದು ರೀತಿಯಲ್ಲಿ ಹೇಳ್ತಾ ಇತ್ತು, ನಿಮ್ಮ ಆ ಜಾಗಕ್ಕೆ ಹೆಂಗ್ರಿ 62 ಕೋಟಿ ರೂಪಾಯಿ ಕೊಡಬೇಕು ಅಂತ ಕೇಳ್ತಾ ಇತ್ತು. 2018ರಲ್ಲಿ ಯಾಕೆ ಮೆನ್ಷನ್ ಮಾಡಿಲ್ಲ ಅಂತ ಕೇಳ್ತಾ ಇತ್ತು. ಅಲ್ಲ, 2013ರಲ್ಲಿ ಯಾಕೆ ಮೆನ್ಷನ್ ಮಾಡಿಲ್ಲ ಅಂತ ಕೇಳ್ತಾ ಇತ್ತು. ಮೂಡ ವಿಚಾರ 2018ರಲ್ಲಿ ನೀವು ಅದಕ್ಕೆ 8 ಕೋಟಿ 25 ಲಕ್ಷ ಅಂತ ಏನೋ ಹೇಳಿದ್ರಿ. ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಕಿರಿಕಿರಿ ಮಾಡ್ತಾ ಇದೆ. ತುಟಿ ಪಿಟಕ್ಕಂತಿಲ್ಲ, ಉತ್ತರ ನೀಡೋಕ್ಕೂ ಆಗ್ತಾ ಇಲ್ಲ ಸಿದ್ದರಾಮಯ್ಯನವರಿಗೆ. ಸಾಲು ಆರೋಪಗಳು ಬರ್ತಾ ಇದ್ರು ಕೂಡ CM ಸೈಲೆಂಟ್ ಆಗಿದ್ದಾರೆ. ಇದೇ ಕಾರಣಕ್ಕೆ CM ಸಿದ್ದರಾಮಯ್ಯ ಕುರ್ಚಿಗೆ ಕುತ್ತು ಬರುತ್ತಾ ಅನ್ನುವಂಥ ಒಂದು ಪ್ರಶ್ನೆ.
ಕರ್ನಾಟಕದಲ್ಲಿ ಬದಲಾಗುತ್ತಾ ಮುಖ್ಯಮಂತ್ರಿ ಕುರ್ಚಿ. ಕಾಂಗ್ರೆಸ್ನಲ್ಲೇ CM ಸಿದ್ದರಾಮಯ್ಯ ಬದಲಾವಣೆಯ ಟಾಕ್ ಮಾತು ಭಾಳ ಜೋರಾಗಿ ಕೇಳಿ ಬರ್ತಾ ಇದೆ. 2.5 ವರ್ಷದ ಒಪ್ಪಂದವಲ್ಲ, 2.5 ವರ್ಷದ ಒಪ್ಪಂದ, ನೀವು ಜಾಗ ಕುರ್ಚಿ ಬಿಟ್ಕೊಡಿ ಅಂತಲ್ಲ. ಈ 2 ಹಗರಣಗಳು ಸಿದ್ದರಾಮಯ್ಯನವರ ಸುತ್ತವೇ ಸುತ್ತಕೊಳ್ತಾ ಇದೆ. BJP ಕೂಡ ಅದನ್ನು ಬಹಳ ಜೋರಾಗಿ ಎನ್ಕ್ಯಾಶ್ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದೆ. ಈ ಹಗರಣದ ಹೊಡೆತದಿಂದಾಗಿ ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಟು ಕೊಡಬೇಕಾದ ಅನಿವಾರ್ಯತೆ ಉಂಟಾಗತ್ತಾ? ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯಗೆ ಕಾನೂನು ಸಂಕಷ್ಟ ಎದುರಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತೆ ಹೇಳ್ತೀನಿ ಕೇಳಿ, ಅವರು ಜಾಗ ಕೊಟ್ಟರು 14 ಸೈಟ್ ತಗೊಂಡ್ರು ಅಂತ ಅಲ್ಲ ಬರ್ತಾ ಇರೋದು ಕಾನೂನು ತೊಡಕೀಗ. ನಿಂಗ ಬೋರಯ್ಯ ಆ ಜಾಗದ ಮೂಲ ದಣಿ ಇದಾನಲ್ಲ, ಆತ ದಲಿತ, ಆತನ ಜಾಗವನ್ನು ನೀವು ಹೆಂಗೆ ತಗೊಂಡ್ರಿ ಅಂತ ಬರುತ್ತೆ. ಈಗ ಆತನ ಜಾಗವನ್ನು OBCಗಳಾದಂತಹ ಮಲ್ಲಿಕಾರ್ಜುನಯ್ಯ ಅವರು ಹೆಂಗೆ ತಗೊಂಡ್ರು ಅಂದರೆ ಇವರ ಹೆಂಡತಿಯ ಸಹೋದರ. ದಲಿತರ ಜಾಗವನ್ನು ಯಾರು ತಗೊಳ್ಳೋಂಗಿಲ್ಲ, ನೀವು ಹೆಂಗೆ ತಗೊಂಡ್ರು? ಈಗ ದೊಡ್ಡ ಆರೋಪ ಆಗಿಬಿಡುತ್ತೆ. ಇದು ಒಂದೇ ದೊಡ್ಡ ಪ್ರಮಾಣದಲ್ಲಿ ಕಾನೂನು ತೊಡಕು ಸೃಷ್ಟಿಯಾದರೆ ಮುಖ್ಯಮಂತ್ರಿ ಬದಲಾವಣೆ ಅನಿವಾರ್ಯ ಆಗತ್ತೆ. ಸಿದ್ದರಾಮಯ್ಯ ಬಿಟ್ಟರೆ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆಗೆ CM ಕುರ್ಚಿ ಬರುವಂಥ ಸಾಧ್ಯತೆ ಇದೆ. ಹಾಗಿದ್ದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರ ಮಲ್ಲಿಕಾರ್ಜುನ ಖರ್ಗೆ ಅನ್ನುವಂಥ ಒಂದು ಸುದ್ದಿ ಓಡಾಡ್ತಾ ಇದೆ. ಯಾಕೆ ಮಲ್ಲಿಕಾರ್ಜುನ ಖರ್ಗೆ CM ಆದರೆ ಯಾವುದೇ ಶಾಸಕ ವಿರೋಧ ವ್ಯಕ್ತಪಡಿಸೋದಿಲ್ಲ, ಈವನ್ DK ಶಿವಕುಮಾರ್. ಯಾಕಂದರೆ DK ಶಿವಕುಮಾರ್ ಅವತ್ತೇ ಹೇಳಿದರು ಮೊನ್ನೆ 50-50 ಮೀಟಿಂಗ್ ಆದಾಗ, ಹಾಗಿದ್ರೆ ನೀವೇ ಆಗಿಬಿಡಿ ಸರ್ ಅಂತ ಕೇಳಿದ್ರು. ಆಮೇಲೆ ಯಾವುದೇ ಕಾರಣಕ್ಕೂ ವಿರೋಧ ಉಂಟಾಗೋದಿಲ್ಲ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.